ಸೆಂಟರ್ಗೆ ಹೋಗಬೇಕು. ಅದಕ್ಕೆ ಯಾರು ನಮ್ಮ ಪರಿಸ್ಥಿತಿ ನೋಡಿದ್ರೆ ಬಿಲ್ಡಿಂಗ್ ಸೆಂಟರ್ಗೆ ಸುರಕ್ಷಿತವಾದ ಬಿಲ್ಡಿಂಗ್ ಪ್ರಾರಂಭ ಮಾಡಿದೆ ನಾನು 2017 ನಾನು ಬಂದ ಮೇಲೆ ಮಂಜೂರಾತಿ ಅಂಬೇಡ್ಕರ್ ವಸತಿ ಸರ್. ಮತ್ತು ನಾನು ಅವರಿಗೆ ಸುರಕ್ಷಿತ ಅಲ್ಲಿ ಇರುವಂಥ ಸಣ್ಣದ ವಿದ್ಯಾರ್ಥಿಗಳು ಪಾಪ ಮನೆ ಬಿಟ್ಟು ಬಂದಿದ್ದು ಮಕ್ಕಳು ತಂದೆ ತಾಯಿಗಳು ಅವ್ರ ವಿದ್ಯಾಭ್ಯಾಸ ಸಿಗುವುದನ್ನು ಮಾಡಿ ರಾಜಕಾರಣ ಮಾಡುವಂಥದ್ದಲ್ಲ. ರಾಜಕಾರಣ ಮಾಡಬಾರ್ದು. ಇದರಲ್ಲಿ ಮಕ್ಕಳ ವಿಷಯದಲ್ಲಿ ಸರ್ಕಾರ ಇಷ್ಟು ಸವಲತ್ತು ಕೊಡುವಂಥದ್ದು ಉದ್ದೇಶ ಇದೆ. ಆ ಉದ್ದೇಶಗಳೇ ನೀರ್ಪಾಲಾಗ್ಬಿಡ್ತಾವೆ ಇಲ್ಲಿ. ಅವ್ರಿಗೆ ಸುರಕ್ಷಿತನೂ ನೋಡ್ಕೋಬೇಕಲ್ಲ. ಏನು ಬೋರ್ವೆಲ್ ಆಗ್ತದೆ ಅಲ್ಲ, ಐಸೋಲೇಟೆಡ್ ಜಾಗ ಇದೆ. ಏನು ಅಭಿವೃದ್ಧಿ ಆಗಿದೆ ಇಲ್ಲಿ? ಏನು ಅಭಿವೃದ್ಧಿ ಆಗಿದೆ? ಏನಿದೆ ಆಜು ಬಾಜು? ನಾಳೆ ಶಾಲೆ ಮಕ್ಕಳು ಬಂದ್ರೆ ಅವ್ರು ಸುರಕ್ಷಿತ ಬೇಡ? ಹೆಣ್ಮಕ್ಳು ಇರ್ತಾವೆ ರಾತ್ರಿ ಹೊತ್ತಿನಾಗ. ಯಾರು ರಕ್ಷಣೆ ಕೊಡೋರು ಅವ್ರಿಗೆ? ಕಟ್ಬಿಟ್ಟು ಹೋಗ್ಬಿಡ್ತೀವಿ ನಾವು. ಈ ಪ್ರಿನ್ಸಿಪಾಲ್ ನಿನಗೆ ಬುದ್ಧಿಲ್ಲ ನಿಮಗೆ. ಎಲ್ಲರೂ ಕೊಟ್ಟರು ಅಲ್ಲಿ ತೊಗೊಂಡು ಹೋಗಿ ಪುರಿ ಸಡ್ಡೆ ಹಾಕಿ ನೀನಿಂತ ತಪ್ಪ ಹೇಳ್ತಾನೆ ಶಾಸಕರಂದ್ರೆ ಅಲ್ಲಿ ಓದ್ಸೋಕ್ಕಾಗಲ್ಲ ಅಂತ ಹೇಳ್ಬೇಕು. ಪುರಿ ಸಡ್ಡೆಗೆ ಹೋಗಿ ಹಾಕೋದ ಮಕ್ಕಳನ್ನ. ಏನು ಬೇರೆಯವ್ರ ಮಕ್ಕಳನ್ನ ಬಿಟ್ಟು ಬಿದ್ದಾರ? ಸರ್ಕಾರಿ ಶಾಲೆ ಅಂದರೆ ಏನು ಕಿಮ್ಮತ್ತಿಲ್ಲ? ವಸತಿ ಶಾಲೆಗಳಂದ್ರೆ ಎದಕ್ಕೆ ಇಷ್ಟೊಂದು ದುಡ್ಡು ಖರ್ಚು ಮಾಡಿ ನಾವು ಮಾಡಬೇಕು? ನಾನು ಈ ಜಾಗ ಒಪ್ಪೋದು, ಈ ಜಾಗದಲ್ಲಿ ಆಗೋದು. ನಾನು ಬೇರೆ ಜಾಗ ಕೊಡ್ತೀನಿ. ಅವ್ರು ಕಮಿಷನರ್ ಬಂದಿದ್ದಾರೆ ಅಥವಾ ನಗರಸಭೆ ಇಲ್ಕಲ್ಲಿಗೆ ಅಂತ ಇರೋದಲ್ಲ ಇದು. ಈಗ ಯಾವ ಭೂಮಿ ಯಾವ ಊರಾಗೈತಿ? ಚಿಕ್ಕೋಡಿ, ಕೋನಾಳ, ಚಿಕ್ಕೋಡಗಲಿ ಗ್ರಾಮ ಪಂಚಾಯತಿ. ಹೌದಾ? ಮತ್ತು ಇಲ್ಲಾಕೆ ಬಂದ್ರಿ ಇಲ್ಕಲ್ ಬಿಟ್ಟು? ಇಲ್ಕಲ್ಗೆಲ್ಲ ಮುಂಚೆ ತೆಗೆದು ವಸತಿ ಶಾಲೆ ಹೋಬಳಿ ಆಯ್ತು. ಹುಬ್ಳಿ ಅಲ್ಲ, ಎಲ್ಲಿರ್ಬೇಕು? ಸರ್ಕಾರದ ವತಿಯಿಂದ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಸನ್ಮಾನ್ಯ ಎಚ್ ಸಿ ಮಾದೇವಪ್ಪನವರು ಇವತ್ತು ನನ್ನ ಬೇಡಿಕೆಯ ಮೇರೆಗೆ ಏನು ಅಂಬೇಡ್ಕರ್ ವಸತಿ ಶಾಲೆಯನ್ನು ನಾವು 2017ರಲ್ಲಿ ಪ್ರಾರಂಭ ಮಾಡಿದ್ದೆ. ನಾನು ಶಾಸಕನಿದ್ದಾಗಲೇ ಅದನ್ನು ಒಂದು ಸುರಕ್ಷಿತವಾಗಿ ಜೋಶಿ ಗಲ್ಲಿಯಲ್ಲಿ ಪ್ರಾರಂಭ ಮಾಡಿದ್ದೆ, ಒಂದು ಬಾಡಿಗೆ ಒಂದು ಕಟ್ಟಡದಲ್ಲಿ. ಅದನ್ನು 2018ರಲ್ಲಿ ಏನು ಈ ಹಿಂದಿನ ಶಾಸಕರು ಬಂದ ಮೇಲೆ ಅದನ್ನು ಒಯ್ದು ಕುರಿ ಸಡ್ನ್ಯಾಗ ಶಾಲೆಯನ್ನು ಪ್ರಾರಂಭ ಮಾಡಿದರು. ನಿಮಗೂ ಹೋಗಿ ನೋಡ್ರಿ ಸ್ವಲ್ಪ. ಅಲ್ಲಿ ಮಕ್ಳು ಹೆಂಗದಾರ, ನಾನು 2 ಸರಿ ಭೇಟಿ ಕೊಟ್ಟಿನಿ. ಮಕ್ಕಳು ಊಟ ತಿನ್ನೋಕ್ಕೆ ಸರಿ ಇಲ್ಲ, ಇರೋದಕ್ಕೆ ವಸತಿ ಸರಿ ಇಲ್ಲ. ಅಂಥ ಜಾಗದಲ್ಲಿ ಹೋಗಿ ಪ್ರಾರಂಭ ಮಾಡಿದ್ದು. ನಾನು ಮಾನ್ಯ ಸಚಿವರಿಗೆ ವಿನಂತಿ ಮಾಡಿಕೊಂಡು ಮಂಜೂರಾತಿ ತಂದೆ. ಇವತ್ತು ಎಷ್ಟಪ್ಪ ಇದು ಟೆಂಡರ್ ಅಮೌಂಟು? 17 ಕೋಟಿ ರೂಪಾಯಿ ವೆಚ್ಚದ ಒಂದು ವಸತಿ ಶಾಲೆ ಕಟ್ಟಡಕ್ಕೆ ನಾನು ಮಂಜೂರಾತಿ ಮಾಡಿಸ್ಕೊಂಡು ಬಂದೆ. ಇವತ್ತು ಕಟ್ಟಡಕ್ಕೆ ನಾವು ಭೂಮಿ ಪೂಜೆ ಮಾಡೋಕ್ಕೆ ಬಂದಿದ್ದೀವಿ. ಇದು ಒಂದು ಐಸೋಲೇಟೆಡ್ ಜಾಗ. ಇದು ಕಾಡು ಪ್ರಾಣಿಗಳು ಕೂಡ ಇರೋಕ್ಕೆ ಅರ್ಹತೆ ಇಲ್ಲಾರ್ದಂಥ ಒಂದು ಜಾಗದಲ್ಲಿ ತೊಗೊಂಬಂದು ಇಲ್ಲಿ ಪೂಜೆ ಮಾಡೋದಕ್ಕೆ ತೊಗೊಂಬಂದಾರೆ. ನನಗೆ ಜಾಗ ತೋರಿಸಿರಲಿಲ್ಲ. ಅದಕ್ಕೆ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ. ಇದು ನಮ್ಮ ಅಧಿಕಾರಿಗಳು ಮಾಡಿರುವಂಥ ತಪ್ಪು. ಇದಕ್ಕೆ ಒಳ್ಳೆಯ ಜಾಗದಲ್ಲಿ ಮಕ್ಕಳು ವಿದ್ಯಾರ್ಥಿಗಳು, ಯಾಕಂದರೆ ಪಾಪ ವಸತಿ ಶಾಲೆ ಅಂದಮೇಲೆ ಮಕ್ಕಳು ಮನೆ ಬಿಟ್ಟು ತಂದೆ ತಾಯಿ ಬಿಟ್ಟು ಹೆಣ್ಮಕ್ಳು ಇರ್ತಾರೆ, ಸಣ್ಣ ಸಣ್ಣ ಮಕ್ಕಳು ಇರ್ತಾರೆ, ವಿದ್ಯಾಭ್ಯಾಸವನ್ನು ಪಡೆಯೋಕ್ಕೆ ಬಂದಿರ್ತಾರೆ. ಈ ಸರ್ಕಾರ ಕೊಡುವಂಥದ್ದು ಎದಕ್ಕೆ? ಬಡ ಮಕ್ಕಳಿಗೆ, ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣದಿಂದ ವಂಚಿತರಾಗಬಾರ್ದು ಅನ್ನೋ ಉದ್ದೇಶದಿಂದ ಇವತ್ತು ಸರ್ಕಾರ ಇವೆಲ್ಲ ಸವಲತ್ತುಗಳನ್ನು ಇವತ್ತು 17 ಕೋಟಿ ರೂಪಾಯಿ ದುಡ್ಡನ್ನು ಬಿಡುಗಡೆ ಮಾಡ್ಯಾರ. ಈ ಹಿಂದಿನ ಶಾಸಕನಿಗೆ ಬುದ್ಧಿ ಇಲ್ಲ, ತಿಳಿಲಾರ್ದು ಮಾತಾಡ್ತಾನೆ. ಏನೇನೋ ಮಾಧ್ಯಮ ಸಿಕ್ಕ ತಕ್ಷಣ 3 ತಿಂಗಳಿಗೊಮ್ಮೆ ಬರ್ತಾನೆ, ಏನಾರು ಓದಿರ್ತಾನೆ, ಯಾರ್ದು ಹುಡುದ ಹಬ್ಬಕ್ಕೆ ಹೋಗಿ ಓದಿರ್ತಾನೆ. ಅವನಿಗೆ ಹುಚ್ಚು ಹಿಡಿದತ್ತೆ. ಅವ್ನಿಗೆ ಅರು ಚಲೋ ಆಗೈತಿ, ಮೆಂಟಲ್ ಆಗ್ಯಾನವ ಅಷ್ಟೇ. ಅವನಿಗೆ ಮೆಂಟಲ್ ಅಂತ ಹೇಳ್ತೀನಿ ನಾನು. ಅವ್ನು ಏನೇನೋ ಮಾತಾಡೋದು ಸುಮ್ಮನೆ. ಹಂಗೆ ಮಾಡ್ತಾರೆ ಶಾಸಕರು. ಏನು ರುಜು? ಆರೋಪ ಮಾಡೋ ಪೂರ್ವದಲ್ಲಿ ಆಧಾರವನ್ನು ಇಟ್ಕೊಂಡು ಮಾತಾಡ್ಬೇಕು. ಅದಕ್ಕೆ ಹೇಳ್ತೀನಿ ಅವನಿಗೆ, ಅವನು ದೊಡ್ಡ ಅಲ್ಲವ, ಅವ ದಡ್ಡನಾಗೆ ಉಳಿತಾನ. ಪಾಪ ಕುರಿ ಸಡ್ನ್ಯಾಗ ಹೋಗಿ ಮಕ್ಕಳನ್ನ ಹಾಕಿದ್ದ. ಅಲ್ಲಿ ಹೋಗಿ ನಾನು ಏನೋ ಈ ಮಂಜೂರಾತಿ ಮಾಡಿಸಿ ಬೆನ್ನತ್ತಿ ಟೆಂಡರ್ ಮಾಡಿಸಿ ಇವತ್ತು 17 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸಿದ್ದೀನಿ. ಇವನೇ ಮಾಡಿದ್ದು ಜಾಗ. ಇದು ಜಾಗ ಕೂಡ ಅವನ ಅವಧಿಯಲ್ಲೇ ಆಗಿದ್ದು 19ರಲ್ಲಿ. ಅದಕ್ಕೆ ನಾನು ಇದನ್ನು ನಿರಾಕರಿಸ್ತೀನಿ. ಈ ಜಾಗೆಯಲ್ಲಿ ನಾನು ಕಟ್ಟಡ ಮಾಡೋದಿಲ್ಲ. ಇದಕ್ಕೊಂದು ಒಳ್ಳೆಯ ಜಾಗ ಕೊಡ್ತೀನಿ. ಒಳ್ಳೆಯ ಜಾಗದಲ್ಲಿ ಆ ಮಕ್ಕಳಿಗೆ ಒಂದು ವಸತಿ ಶಾಲೆಯನ್ನು ನಾವು ಕಟ್ತೀವಿ. ಅದನ್ನು 1 ವರ್ಷದಾಗ ಕಟ್ಟಿ ಉದ್ಘಾಟನೆ ಕೂಡ ಮಾಡ್ತೀನಿ. ಆದರೆ ಈ ಜಾಗವನ್ನು ನಾನು ಒಪ್ಪೋದಿಲ್ಲ. ನನ್ನ ಮನಸ್ಸು ಒಪ್ತಾ ಇಲ್ಲ, ನಮ್ಮ ಸಾರ್ವಜನಿಕರು ಒಪ್ಪಂಗಿಲ್ಲ. ಯಾರು ಒಪ್ತೀರೇನ್ರಿ? ಇಂಥ ಜಾಗದಲ್ಲಿ ಇರೋದು ಮಕ್ಕಳು ನಮ್ಮ ಮಕ್ಕಳೇ ಆದರೂ ಅಷ್ಟೇ ಸರಿ, ಬೇರೆಯವ್ರ ಮಕ್ಕಳಾದರೂ ಅಷ್ಟೇ ಸರಿ. ಒಂದು ಇಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕೊಡೋಕ್ಕಾಗೋದಿಲ್ಲ. ಇಲ್ಲಿ ಕುಡಿಯೋ ನೀರಿಲ್ಲ, ಚರಂಡಿ ಇಲ್ಲ, ಸ್ಮಶಾನ ಕೂಡ ಇದೆ. ಇಂಥಲ್ಲಿ ಸುಡುಗಾಡದಲ್ಲಿ ತೊಗೊಂಬಂದು ಹಾಕುವಂಥದ್ದು ಉದ್ದೇಶ ಇವ್ರು ಮಾಡಿದ್ದಾರೆ. ಅಂದ್ರೆ ಇವ್ರು ಕೇರ್ಲೆಸ್ ಅಂತ. ಮಾನವೀಯತೆಗೆ ಗೌರವ ಇಲ್ಲ.
ಮಕ್ಕಳ ಮೇಲೆ ಕಾಳಜಿ ಇಲ್ಲ, ಶಿಕ್ಷಣಕ್ಕೆ ಗೌರವ ಕೊಡುವಂಥವ್ರು ಮಾಡೋದಿಲ್ಲ. ಇದು ಒಳ್ಳೆಯ ಸುರಕ್ಷಿತವಾದ ಜಾಗದಲ್ಲಿ ನಾವು ಇದನ್ನು ಜಾಗ ನೋಡಿ ಅಲ್ಲಿ ಕಟ್ಟಡವನ್ನು ಪ್ರಾರಂಭ ಮಾಡ್ತೀವಿ. ಅಲ್ಲಿವರೆಗೂ ದಯವಿಟ್ಟು ಮಾಧ್ಯಮದವರಿಗೆ ವಿನಂತಿ ಮಾಡ್ಕೊಳ್ತೇನೆ, ಇದನ್ನು ನಾವು ವಿಷಾದವನ್ನು ವ್ಯಕ್ತಪಡಿಸ್ತೀನಿ. ಇದು ಸರ್ಕಾರ ನಮ್ಮ ಏನು ಅಧಿಕಾರಿಗಳಿಂದ ಆದಂಥ ಒಂದು ತಪ್ಪು. ಆ ಅಧಿಕಾರಿಗಳ ಮೇಲೆ ಕ್ರಮಕ್ಕೂ ಜರುಗಿಸ್ತೀನಿ, ನಾನು ಬಿಡೋದಿಲ್ಲ. ಅದಕ್ಕೆ ಹೇಳ್ತೀನಿ ಅವನಿಗೆ, ಅವನು ದೊಡ್ಡ ಅಲ್ಲವ ದಡ್ಡ, ಅವ ದಡ್ಡನಾಗೆ ಉಳಿತಾನ. ಪಾಪ ಕುರಿ ಸಡ್ನಾಗ ಹೋಗಿ ಮಕ್ಕಳನ್ನ ಹಾಕಿದ್ದ. ಅಲ್ಲಿ ಹೋಗಿ ನಾನು ಏನೋ ಈ ಮಂಜೂರಾತಿ ಮಾಡಿಸಿ ಬೆನ್ನತ್ತಿ ಟೆಂಡರ್ ಮಾಡಿಸಿ ಇವತ್ತು 17 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸಿದ್ದೀನಿ. ಇವನೇ ಮಾಡಿದ್ದ ಜಾಗ. ಇದು ಜಾಗ ಕೂಡ ಅವನ ಅವಧಿಯಲ್ಲೇ ಆಗಿದ್ದು 19ರಲ್ಲಿ. ಅದಕ್ಕೆ ನಾನು ಇದನ್ನು ನಿರಾಕರಿಸ್ತೀನಿ. ಈ ಜಾಗೆಯಲ್ಲಿ ನಾನು ಕಟ್ಟಡ ಮಾಡೋದಿಲ್ಲ. ಇದಕ್ಕೊಂದು ಒಳ್ಳೆಯ ಜಾಗ ಕೊಡ್ತೀನಿ. ಒಳ್ಳೆಯ ಜಾಗದಲ್ಲಿ ಆ ಮಕ್ಕಳಿಗೆ ಒಂದು ವಸತಿ ಶಾಲೆಯನ್ನು ನಾವು ಕಟ್ತೀವಿ. ಅದನ್ನು 1 ವರ್ಷದಾಗ ಕಟ್ಟಿ ಉದ್ಘಾಟನೆ ಕೂಡ ಮಾಡ್ತೀನಿ. ಆದರೆ ಈ ಜಾಗವನ್ನು ನಾನು ಒಪ್ಪೋದಿಲ್ಲ. ನನ್ನ ಮನಸ್ಸು ಒಪ್ತಾ ಇಲ್ಲ, ನಮ್ಮ ಸಾರ್ವಜನಿಕರು ಒಪ್ಪಂಗಿಲ್ಲ. ಯಾರು ಒಪ್ತೀರೇನ್ರಿ? ಇಂಥ ಜಾಗದಲ್ಲಿ ಇರೋದು ಮಕ್ಕಳು ನಮ್ಮ ಮಕ್ಕಳೇ ಆದರೂ ಅಷ್ಟೇ ಸರಿ, ಬೇರೆಯವ್ರ ಮಕ್ಕಳಾದರೂ ಅಷ್ಟೇ ಸರಿ. ಅವ್ರಿಗೆ ಕನೆಕ್ಟ್ ಒಂದು ಇಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕೊಡೋಕ್ಕಾಗೋದಿಲ್ಲ. ಇಲ್ಲಿ ಕುಡಿಯೋ ನೀರಿಲ್ಲ, ಚರಂಡಿ ಇಲ್ಲ, ಸ್ಮಶಾನ ಕೂಡ ಇದೆ. ಇಂಥಲ್ಲಿ ಸುಡುಗಾಡದಲ್ಲಿ ತೊಗೊಂಬಂದು ಹಾಕುವಂಥದ್ದು ಉದ್ದೇಶ ಇವ್ರು ಮಾಡಿದ್ದಾರೆ. ಅಂದ್ರೆ ಇವ್ರು ಕೇರ್ಲೆಸ್ ಅಂತ. ಮಾನವೀಯತೆಗೆ ಗೌರವ ಇಲ್ಲ, ಮಕ್ಕಳ ಮೇಲೆ ಕಾಳಜಿ ಇಲ್ಲ, ಶಿಕ್ಷಣಕ್ಕೆ ಗೌರವ ಕೊಡುವಂಥವ್ರು ಮಾಡೋದಿಲ್ಲ. ಇದು ಒಳ್ಳೆಯ ಸುರಕ್ಷಿತವಾದ ಜಾಗದಲ್ಲಿ ನಾವು ಇದನ್ನು ಜಾಗ ನೋಡಿ ಅಲ್ಲಿ ಕಟ್ಟಡವನ್ನು ಪ್ರಾರಂಭ ಮಾಡ್ತೀವಿ. ಅಲ್ಲಿವರೆಗೂ ದಯವಿಟ್ಟು ಮಾಧ್ಯಮದವರಿಗೆ ವಿನಂತಿ ಮಾಡ್ಕೊಳ್ತೇನೆ, ಇದನ್ನು ನಾವು ವಿಷಾದವನ್ನು ವ್ಯಕ್ತಪಡಿಸ್ತೀನಿ. ಇದು ಸರ್ಕಾರ ನಮ್ಮ ಏನು ಅಧಿಕಾರಿಗಳಿಂದ ಆದಂಥ ಒಂದು ತಪ್ಪು. ಆ ಅಧಿಕಾರಿಗಳ ಮೇಲೆ ಕ್ರಮಕ್ಕೂ ಜರುಗಿಸ್ತೀನಿ, ನಾನು ಬಿಡೋದಿಲ್ಲ.